ನಿಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಯಥೇಚ್ಛವಾಗಿ ಖರ್ಚು ತುಂಬಾ ಕಡಿಮೆ ಆಗುತ್ತೆ. 1 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ನೆಮ್ಮದಿ ವಾಸ್ತುಗೆ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನಂದು ವಾಸ್ತುಲಿ ಮತ್ತೆ ಒಂದು ನ್ಯೂಮರಾಲಜಿ ಪ್ರಶ್ನೆ ಇದೆ. ಓಕೆ ಫಸ್ಟ್ ವಾಸ್ತುನ ಕೇಳ್ತೀನಿ. ಓಕೆ ತುಂಬಾ ಜನ ಮನೇಲಿ ದುಡ್ಡು ನಿಲ್ತಾರಲ್ಲ, ತುಂಬಾ ಖರ್ಚಾಗ್ತಿರುತ್ತೆ. ಓಕೆ ಅವ್ರಿಗೊಂದು ರೆಮಿಡಿ ಕೊಡ್ತೀರಾ? ನೋಡಿ, ಯಾರ ಮನೇಲಿ ಆದಾಯ ಕಡಿಮೆ ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ, ಇದು ಅವ್ರಿಗೋಸ್ಕರ. ಒಂದು ಮಣ್ಣಿಂದು ಪಿಗಿ ಬ್ಯಾಂಕ್ ಬರುತ್ತೆ. ಓಕೆ, ಆ ಪಿಗಿ ಬ್ಯಾಂಕ್ ತಗೋಬೇಕು. ಅದಕ್ಕೆ ಯೆಲ್ಲೋ ಕಲರ್ ಮಾಡಬೇಕು. ಓಕೆ, ಅವಾಗ ದುಡ್ಡು ಹಾಕಿ ಸೌತ್ ವೆಸ್ಟ್ ಅಂದ್ರೆ ನಮ್ಮ ಮನೆಯ ನೈಋತ್ಯದಲ್ಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಯಥೇಚ್ಛವಾಗಿ ಖರ್ಚು ತುಂಬಾ ಕಡಿಮೆ ಆಗುತ್ತೆ. 1 ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ಓಕೆ, ಮಣ್ಣಿಂದ ಯಾಕೆ ಇಡ್ಬೇಕು? ನೋಡಿ, ನೈಋತ್ಯನ ನಾವು ಅರ್ತ್ ಎಲಿಮೆಂಟ್ ಅಂತ ಹೇಳ್ತೀವಿ, ಭೂಮಿ ಅಂತ. ಅದಕ್ಕೆ ಮಣ್ಣಿಂದ್ರಲ್ಲಿ ಇಡೋದ್ರಿಂದ ಏನಾಗುತ್ತೆ, ಅದು ಸ್ಟೆಬಿಲಿಟಿ ತಂದ್ಕೊಡುತ್ತೆ. ಓಕೆ, ಈಗ ನ್ಯೂಮರಾಲಜಿಲಿ ಓಕೆ, ಈಗ ಕೆಲವ್ರದ್ದು ಬರ್ತ್ ಡೇಟ್ 3 ಇರುತ್ತೆ. ಓಕೆ, ಅವರು 1ರಲ್ಲಿ ಹೆಸರಿಟ್ಟಿರ್ತಾರೆ, ಓಕೆ, ಆದ್ರೂ ಸಕ್ಸಸ್ ಸಿಗ್ತಿರಲ್ಲ. ಓಕೆ, ಅಂತವ್ರು ಏನ್ ಮಾಡ್ಬೇಕು? ನೋಡಿ, ಯಾರು ಈಗ 3ಯಲ್ಲಿ ಹುಟ್ಟಿರ್ತಾರೆ, 1ರಲ್ಲಿ ಹೆಸರಿಡೋದ್ರಿಂದ ಚೆನ್ನಾಗ್ ಆಗ್ತಾರೆ. ಓಕೆ, ಬಟ್ ಅವ್ರದ್ದು ಏನಾರ ಕಾಂಬಿನೇಷನ್ 8 ಬಂದ್ರೆ ಅವಾಗ ನಿಮ್ಗೆ ಸಕ್ಸಸ್ ಸಿಗಲ್ಲ. ಯಾಕೆಂದ್ರೆ 1 8 ಆಗಲ್ಲ. ಯಾವಾಗ್ಲೂ ನಾವು ನೇಮ್ ಇಡ್ಬೇಕಾದ್ರೆ ಡೇಟು ಮತ್ತೆ ಟೋಟಲ್ ನಂಬರು ಎರಡಕ್ಕೂ ಮ್ಯಾಚ್ ಆಗೋಂತ ನೋಡಿ ಇಟ್ಟಾಗ್ಲೇ ನಮ್ಗೆ ಆ ನಂಬರ್ ಅಲ್ಲಿ ವರ್ಕ್ ಆಗುವಂತದ್ದು. ಸುಮ್ನೆ ಇಟ್ವಿ ಸರ್, ವರ್ಕ್ ಆಗ್ತಿಲ್ಲ, ನ್ಯೂಮರಾಲಜಿ ನಂಬಕ್ ಆಗ್ತಿಲ್ಲ ಅಂತ ಹೇಳಕ್ ಕೊನೆಗೆ ಪರಿಸ್ಥಿತಿ ಬರುವಂತದ್ದು ಇದೆ. ಥ್ಯಾಂಕ್ಸ್ ಅಣ್ಣ. ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.